KE ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಎಕ್ಸಾಮ್ಸ್ಗೂ 750 ರೂಪಾಯಿ ಆಗುತ್ತೆ. ಫಸ್ಟ್ ಯಾಕೆ ಇಷ್ಟು ಫೀಸ್ ಇಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಯೋಚನೆ ಮಾಡಬೇಕು. ಅಲ್ಲಿರೋಂಥ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂದರೆ ಎಕ್ಸಾಮ್ಸ್ ಸೆಂಟರಿಂದ ಹಿಡಿದು ಟೆಕ್ನಿಕಲ್ ಇರ್ಬೋದು, ಅಲ್ಲಿರೋಂಥ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಟೀಚರ್ಸು, ಆ ಪೇಪರ್ ವರ್ಕ್ ಇರ್ಬೋದು, ಎಲ್ಲದಕ್ಕೂ ಒಂದಷ್ಟಂತ ಅಮೌಂಟ್ ಖರ್ಚಾಗುತ್ತೆ. ಆ ಅಮೌಂಟು KEಗೆ KE ಅನ್ನೋದು ಒಂದು ಬೋರ್ಡ್, ಅರ್ಥ ಮಾಡ್ಕೊಬೇಕು. ಈ ಒಂದು ಬೋರ್ಡಿಗೆ ಅಮೌಂಟು ಗೌರ್ಮೆಂಟಿಂದ ದುಡ್ಡು ಬರಲ್ಲ. KPSCಗೆ ಎವ್ರಿ ಬಜೆಟಲ್ಲಿ ಅಮೌಂಟ್ ಇರುತ್ತೆ. ಆದರೆ KEಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಅಮೌಂಟ್ ಇರಲ್ಲ. ಈ ಒಂದು ಅಮೌಂಟ್ನ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಮತ್ತು ಸರ್ಕಾರದಿಂದ ಒಂದು ಬಜೆಟ್ ಅಂತ ಹೇಳ್ಬಿಟ್ಟು ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ನೆನೆಯೋದಲ್ಲ, ಸುಮಾರು ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಆದರೆ ಈ ಒಂದು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲಂತೂ ಕಂಟಿನ್ಯೂಸ್ ಆಗಿ ನಾನು ಎಲ್ಲ ಸಚಿವರ ಹತ್ರ ಮತ್ತು DPR ಸೆಕ್ರೆಟ್ರಿ ಮತ್ತು ಚೀಫ್ ಸೆಕ್ರೆಟ್ರಿ ಶಾಲಿನಿ ರಜನೀಶ್ ಮೇಡಮ್ ಹತ್ರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಕಂಟಿನ್ಯೂಸ್ ಆಗಿ ಮನವಿ ಮಾಡ್ಕೊಂಡಿದ್ದೀನಿ. KE ಫೀಸ್ನ ಕಡಿಮೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. KPSCಲಿ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ಅಲ್ಲ, ನಾವು UPSC ಮಾದರಿ ಥರ ಫೀಸ್ ಸ್ಟ್ರಕ್ಚರ್ ಇರಬೇಕಂತ ಹೇಳ್ಬಿಟ್ಟು. ಆದರೆ KPSCಲಿ ಏನು ಫೀಸ್ ಇದೆ ಆ ಫೀಸ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅದೇ ಫೀಸು ಇಡಬೇಕು ಅಂತಂದರೆ ಒಂದು KEದಲ್ಲಿ ಒಂದು ಎಸ್ಟಿಮೇಷನ್ನು, ಅಂದರೆ ಎಷ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಆ ಎಕ್ಸಾಮ್ಸ್ಗೆ ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ ಬರುತ್ತೆ, ಎಷ್ಟು ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಹಾಕ್ತಾರೆ, ಮತ್ತು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ, ಈ ಒಂದು ಎಲ್ಲನೂ ಇನ್ ಡೀಟೇಲ್ ಬೇಕು ನಮಗೆ. ಅದನ್ನು ವರ್ಕ್ ಮಾಡಿಬಿಟ್ಟು DPR ಸೆಕ್ರೆಟ್ರಿ DPRಗೆ ಕಳಿಸ್ಕೊಡೋದಕ್ಕೆ ಮತ್ತು ಇವತ್ತೂ ಕೂಡ ಚರ್ಚೆ ಮಾಡಿದ್ವಿ. ನನ್ನ ಮುಂದೆನೇ ಅವರು DPR ಸೆಕ್ರೆಟ್ರಿ ಜಗದೀಶ್ ಸರು, KE ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಫೋನ್ ಮುಖಾಂತರ ತಿಳಿಸಿ ಹೇಳಿದ್ದಾರೆ. ಅದನ್ನು ಇವತ್ತು ನೆನೆಯೋದಲ್ಲ, ಅವ್ರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾನೆ ಇದ್ದಾರೆ. ಪಾಪ ಅವರಿಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಮತ್ತು ಇಮ್ಮಿಡಿಯೇಟು ನೆಕ್ಸ್ಟ್ ಬರುತ್ತಲ್ಲ ಅದೇ ನೋಟಿಫಿಕೇಶನ್ ಅಪ್ಲೈ ಆಗುತ್ತೆ ಅಂತ ಇಲ್ಲ, ಸ್ವಲ್ಪ ದಿನ ಆದಮೇಲೆ 100% ನಾವು ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಒಂದಷ್ಟು ಬಜೆಟ್ ಅಂತ ಬರಬೇಕು ಅದಕ್ಕೆ KEಗೆ, ಆವಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ. ನಾನು ಇದನ್ನೇ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತ ಅಂದರೆ ಪ್ರತಿ ಒಂದು ವಾರ ಒಂದು ಕ್ಯಾಟ್ರಿಂಗ್ ಕೆಲಸ ಮತ್ತು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು, ಬಾರಲ್ಲಿ ಕೆಲಸ ಮಾಡಿಕೊಂಡು, ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು, ಗಿಗ್ ವರ್ಕರ್ಸ್ ಆಗಿ, ಓಲೋ, ಊಬರು, ಸ್ವಿಗ್ಗಿ, ಝೊಮ್ಯಾಟೋಲ್ಲಿ ವರ್ಕ್ ಮಾಡಿಕೊಂಡು ಪಾಪ ಎಷ್ಟೊಂದು ಜನ ಕಷ್ಟಪಡ್ತಾ ಇದ್ದೀರಾ. ಈ ಒಂದು ಎಲ್ಲ ಕಷ್ಟಪಡೋದ್ರಿಗೆ ಒಂದು ಫೀಸ್ ಅನ್ನೋದು ಕಡಿಮೆ ಮಾಡಿದ್ರೆ ಈ ಒಂದು ಸರ್ಕಾರ ಸಾವಿರಾರು ಕೋಟಿ ಎಲ್ಲೆಲ್ಲೋ ವೇಸ್ಟ್ ಮಾಡುತ್ತೆ. ಈ ಒಂದು ವಿದ್ಯಾರ್ಥಿಗಳಿಗೆ ಆಸ್ಪಿರೆಂಟ್ಸ್ಗೆ ಅನುಕೂಲ ಆಗೋ ಥರ ಫೀಸ್ ಕಡಿಮೆ ಮಾಡಬೇಕಂತ ಹೇಳ್ಬಿಟ್ಟು. ಯಾಕೆಂದರೆ ಇನ್ನೊಂದು 5, 10, 20 ವೇಕೆನ್ಸಿ ಕರೀಲೇಬಾರ್ದು. ಎಲ್ಲ ನೋಟಿಫಿಕೇಷನ್ಸು ಬಲ್ಕಾಗಿ ವೇಕೆನ್ಸಿ ಇರಬೇಕು, ಅದಕ್ಕೆ ಒಂದು ಫೀಸ್ ಇರಬೇಕು. ಒಂದೇ ಅಪ್ಲಿಕೇಶನ್ಸು ಎಲ್ಲ ಗ್ರೂಪ್ C ಎಕ್ಸಾಮ್ಸ್ಗೆ ಒಂದೇ ನೋಟಿಫಿಕೇಷನು, ಒಂದೇ ಅಪ್ಲಿಕೇಶನ್ ಫೀಸ್ ಇರಬೇಕು, ಒಂದೇ ಎಕ್ಸಾಮ್ಸು. ಈ ರೀತಿ ಇತ್ತಂತಂದರೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈ ಒಂದು ಚೇಂಜಸ್ ಏನೇನಿದೆ ಮತ್ತು ನಿಮ್ಗೆ ಇನ್ನೂ ಏನೇನು ಅನಿಸುತ್ತೆ, ಇನ್ನೂ ಏನೇನು ರಿಫಾರ್ಮ್ಸ್ ಆಗಬೇಕು ಎಲ್ಲನೂ ದಯವಿಟ್ಟು ತಿಳಿಸಿ. ಮತ್ತು ಇನ್ನೂ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಹೋರಾಟ ಮಾಡಬೇಕು ಎಲ್ಲನೂ ನಮಗೆ ದಯವಿಟ್ಟು ತಿಳಿಸಿ. ನೀವೇನು ಹೇಳ್ತೀರ ಅದನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಮತ್ತು ಈ ಒಂದು ಧಾರವಾಡದಲ್ಲಿ ಜೂನ್ 3ನೇ ತಾರೀಕು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಗೌರ್ಮೆಂಟ್ ಏನಾದರೂ ನೋಟಿಫಿಕೇಷನ್ಸ್ ಮಾಡಿಲ್ಲ ಅಂತಂದರೆ ಇದಕ್ಕೆಲ್ಲರೂ ಸಹಕರಿಸಬೇಕು. ಯಾಕೆಂತಂದರೆ ಈ ಹೋರಾಟ ತುಂಬ ಅನಿವಾರ್ಯ ಇದೆ. ಹಾಗಾಗಿ ಈ ಹೋರಾಟಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.